ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಸಂಕೇತ್ ಹತ್ಯೆ ಕ್ರಿಕೆಟ್ ಕಾರಣ ಅಲ್ಲ, ಗಾಂಜಾ ಕಾರಣ. ಶಿವಮೊಗ್ಗದಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ 7 ಬಾಲಕರಿಂದ ಗುಂಪು ಹಲ್ಲೆ. ಭಾರತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ. ವ್ಯಾಪಾರ, ಕೃಷಿ, ಡಿಜಿಟಲ್ ಪಾವತಿ ಕುರಿತು ಒಡಂಬಡಿಕೆ. 65 ವಾರ್ಡ್ಗಳಲ್ಲಿ ಅಂತರ್ಜಲ ಕುಸಿತ. ಕೆರೆಗಳನ್ನು ತುಂಬಿಸಲು ಮುಂದಾದ ಜಲಮಂಡಳಿ. ಭಾರತದ ಸೆಮಿ ಕನಸು ಜೀವಂತ. ಸೂಪರ್ 8ರ ಹಂತದಲ್ಲಿ ಜಿಂಬಾಬ್ವೆ ವಿರುದ್ಧ 72 ರನ್ ಜಯ. ನಾಕೌಟ್ ರೇಸ್ನಿಂದ ಹೊರಬಿದ್ದ ಸಿಕಂದರ್ ಪಡೆ. ವಿವಾದಿತ ಪಠ್ಯ ಪುಸ್ತಕ ನಿಷೇಧ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಧ್ಯಾಯಕ್ಕೆ NCERT ವಿರುದ್ಧ ಸುಪ್ರೀಂ ಕೋರ್ಟ್ ಕಿಡಿ. ಕ್ರಮ ಬಂಧನದಲ್ಲಿದ್ದ 18 ಕಾರ್ಮಿಕರ ರಕ್ಷಣೆ, 2 ಬಂಧನ. ಹಾಸನದಲ್ಲಿ ಕೆಲಸಕ್ಕೆ ಕರೆದೊಯ್ದು ಕೂಲಿ ಕೊಡದೆ ಅಕ್ರಮವಾಗಿ ಇರಿಸಲಾಗಿತ್ತು. 2027ಕ್ಕೆ ರೈಲು ಮಾರ್ಗ ಪೂರ್ಣ. ದಾವಣಗೆರೆ ತುಮಕೂರು ನೇರ ರೈಲು ಮಾರ್ಗ ಕಾಮಗಾರಿ ಪರಿಶೀಲನೆ. 56,432 ಹುದ್ದೆಗೆ ನೇಮಕ. 30 ದಿನ ಒಳಗೆ ಪ್ರಕ್ರಿಯೆ. ಶೇಕಡ 50ರ ಮೀಸಲಾತಿಗೆ ಒಳಪಟ್ಟು ನೇಮಕಾತಿ ಕುರಿತು ಸಚಿವ ಸಂಪುಟ ಸಭೆ ನಿರ್ಣಯ. ಲಂಚ ಪಡೆಯುವ ವೇಳೆ ಲೋಕಾಬಲೆಗೆ ಬಿದ್ದ ಕಾರ್ಯನಿರ್ವಾಹಕ ಇಂಜಿನಿಯರ್. ಬೀದರ್ನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯನಿರ್ವಾಹಕ ಗುತ್ತಿಗೆದಾರರಿಂದ ಲಂಚದ ಬೇಡಿಕೆ. ತೊಗರಿ ಖರೀದಿಗೆ ಕೇಂದ್ರ ಭಾಗಿ. ಬಾರದ ರೈತರು. 14 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಲ್ಲಿ ಮಾತ್ರ ಮಾರಾಟ. ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ವಿರುದ್ಧ ಪ್ರಕರಣ ದಾಖಲು. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ. 24.50 ಲಕ್ಷ ಜನರಲ್ಲಿ ದೃಷ್ಟಿದೋಷ ಪತ್ತೆ. ಆಶಾ ಕಿರಣ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ 1.40 ಕೋಟಿ ಜನರಿಗೆ ನೇತ್ರ ತಪಾಸಣೆ.